ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ಹೇಗಿದೆ ಗುರುಗಳೇ ಅವರಿಗೆ? ಆ ರಾಶ್ಯಾಧಿಪತಿಯಾದಂತಹ ಗುರು ಜನ್ಮ ಚತುರ್ಥಾಧಿಪತಿಯಾಗಿದ್ದು ಸಪ್ತಮ ಕೇಂದ್ರ ಸ್ಥಾನದಲ್ಲಿದ್ದು ಪೂರ್ಣ ದೃಷ್ಟಿಯಿಂದ ಆ ರಾಶಿ ನೋಡೋದ್ರಿಂದ ಮತ್ತು ಮುಂದಿನ ರಾಶಿ ಉಚ್ಚ ರಾಶಿಗೆ ಪ್ರಯಾಣ ಮಾಡತಕ್ಕಂಥ ಒಂದು ಯೋಗ ಇರೋದರಿಂದ ಧನುರ್ರಾಶಿಯವರಿಗೆ ಅತ್ಯುತ್ತಮವಾದ ಫಲ ಅಂದರೆ ತಪ್ಪಾಗಲಾರದು. ಕೆಲವಷ್ಟು ಸಮಸ್ಯೆಗಳು ಪರಿಹಾರವಾಗಿ ಕೆಲವಷ್ಟು ಸಮಸ್ಯೆಗಳು ಶಾಶ್ವತ ಪರಿಹಾರವನ್ನು ಸಿಕ್ಕಿ ಆರೋಗ್ಯದಲ್ಲಿ ಯಾವುದೇ ಥರದ ದೊಡ್ಡ ಕಷ್ಟ ನಷ್ಟಗಳು ಇಲ್ಲದೇ ತೃಪ್ತಿಕರವಾದ ಜೀವನವನ್ನು ಕಾಣತಕ್ಕಂಥ ಒಂದು ಶುಭ ಸಂದರ್ಭ ಆಗಿರುತ್ತೆ. ಬಹಳ ದಿವಸಗಳಿಂದ ಪೆಂಡಿಂಗ್ ಇದ್ದಂತಹ ಶುಭ ಕಾರ್ಯ, ಹೋಮ ಹವನ ಗೃಹ ಪ್ರವೇಶಾದಿಗಳು, ಮಕ್ಕಳ ಮದುವೆ, ಅಕ್ಕ ತಂಗಿಯರ ಮದುವೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಅವಕಾಶಗಳು, ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ, ಒಂದು ಸನ್ಮಾನ, ಸಮಾಜದಲ್ಲಿ ಅವರವರ ವ್ಯಾಪ್ತಿಗೆ ಒಳಪಟ್ಟಂಥ ಕ್ಷೇತ್ರದಲ್ಲಿ ಗೌರವ ಜೊತೆಗೆ ಕೀರ್ತಿ, ಅವಕಾಶಗಳು ಹುಡುಕೊಂಡು ಬಂದು ಅಭಿವೃದ್ಧಿ, ವ್ಯಾಪಾರಿಗಳಿಗೆ ಹೊಸ ಹೊಸ ಅವಕಾಶಗಳು ಇದಿಷ್ಟನ್ನು ಕಾಣತಕ್ಕಂಥದ್ದಾಗಿರುತ್ತೆ. ತೃಪ್ತಿಕರವಾದ ಆರೋಗ್ಯಪೂರ್ಣವಾದ ನೆಮ್ಮದಿಯಾದ ಜೀವನ ಧನುರಾಶಿಯವರಿಗಿರುತ್ತಮ್ಮ. ಓಕೆ, ಹಾಗಿದ್ರೆ ಏನು ಪರಿಹಾರ ಅಥವಾ ಪೂಜೆ ಪುನಸ್ಕಾರ? ಪರಿಹಾರ ಅಂತ ಇಲ್ಲೇನು ವಿಶೇಷವಾಗಿ ಬೇಕಾಗಲಾರದು. ಆದಾಗ್ಯೂ ಕೂಡ ಭಗವಂತನ ಸ್ಮರಣೆ, ಈಶ್ವರನ ಆರಾಧನೆ ಸಾಕಾಗತ್ತೆ ಅವರಿಗೆ. ಇನ್ನು ಮಕರ ರಾಶಿಯವರ ಮೇಲೆ ಹೇಗಿದೆ ಗುರುಗಳೇ? ಶತ್ರುಗಳಿಂದ ಇರತಕ್ಕಂಥ ಭಯ ಶಾಶ್ವತವಾಗಿ ದೂರವಾಗ್ತಕ್ಕಂಥದ್ದು, ಕೋರ್ಟ್ನಲ್ಲಿ ಪೆಂಡಿಂಗ್ ಇರತಕ್ಕಂಥ ಕೇಸ್ಗಳಲ್ಲದ್ರಲ್ಲೂ ಜಯ ಸಿಗ್ತಕ್ಕಂಥದ್ದು, ದೂರದ ಊರಿಗೆ ಅಥವಾ ದೂರದ ದೇಶಕ್ಕೆ ಪ್ರಯಾಣ, ಹೊಸ ಹೊಸ ವ್ಯಕ್ತಿಗಳ ಸಂಪರ್ಕ ಪರಿಚಯ, ಸಂಬಂಧಗಳ ಒಂದು ಅವಕಾಶ, ನೋಡದ ಊರಿಗೆ ಕಾಣದ ದೇಶಕ್ಕೆ ಹೋಗಿ ಬರ್ತಕ್ಕಂಥ ಅವಕಾಶ, ತೀರ್ಥಯಾತ್ರೆ, ಮನೆಮಂದಿಯನ್ನೆಲ್ಲ ಕರ್ಕೊಂಡು ಹಿರಿಯರನ್ನು ಕರ್ಕೊಂಡು ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗಿ ಪುಣ್ಯಕ್ಕೆ ಮತ್ತು ಗೌರವಕ್ಕೆ ಪಾತ್ರ ಆಗ್ತಕ್ಕಂಥ ಅವಕಾಶ, ಇದೆಲ್ಲವನ್ನು ಕಾಣತಕ್ಕಂಥ ಒಂದು ಶುಭ ವರ್ಷ ಇದಾಗಿರುತ್ತಮ್ಮ. ಹಾಗಿದ್ರೆ ಇವರಿಗೂ ಕೂಡ ಪರಿಹಾರದ ಅವಶ್ಯಕತೆ ಇದೆಯಾ ಇಲ್ವಾ? ಹೇಗೆ ದೇವರ ನಾಮಸ್ಮರಣೆ ಸಾಕು? ಪರಿಹಾರ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾದಂಥದ್ದು. ಇವರಿಗೆ ಪರಿಹಾರದ ಅವಶ್ಯಕತೆ ಇಲ್ಲ, ಅವರಿಗೆ ಉಂಟು ಹಾಗಲ್ಲ. ಇವರಿಗೆ ಪರಿಹಾರ ಇನ್ ಜನರಲ್ ಇರುತ್ತೆ. ಏನಪ್ಪ, ಸದಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಅಲ್ಲಿ ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಪೂಜೆ ಮತ್ತು ದೇವಿಗೆ ಕುಂಕುಮ ಮತ್ತು ಸಿಂಧೂರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದರಿಂದ ಅವರ ಕಷ್ಟ ಪರಿಹಾರವಾಗುತ್ತೆ, ಇನ್ನಷ್ಟು ತೃಪ್ತಿ ಸಿಗುತ್ತಮ್ಮ. ಇನ್ನು ಕುಂಭ ರಾಶಿಯವರಿಗೆ ಗುರುಗಳೇ ಹೇಗಿದೆ ಅಂತ? ಕುಂಭರಾಶಿ ದ್ವಿತೀಯ ಲಾಭಾಧಿಪತಿಯಾದಂತಹ ಗುರು ಅತ್ಯುತ್ತಮವಾದ ಸ್ಥಾನದಲ್ಲಿದ್ದು ಪೂರ್ಣ ದೃಷ್ಟಿಯಿಂದ ಗುರುವಿನ ಪೂರ್ಣ ಅನುಗ್ರಹ ಇರೋದರಿಂದ ಅತ್ಯಂತ ಶುಭ ಫಲಗಳಲ್ಲಿ ಕುಂಭರಾಶಿಗೂ ಒಬ್ಬರಿಗೆ ಇರತಕ್ಕಂಥದ್ದು. ರಾಶ್ಯಾಧಿಪತಿಯಾದಂಥ ಶನಿ ತನ್ನ ಸಾಡೆಸಾತಿಯ ಕೊನೆಯ ಭಾಗದಲ್ಲಿ ಇದ್ದಾಗ್ಯೂ ಕೂಡ ಪೂರ್ಣ ಶುಭ ಫಲವನ್ನು ಕೊಟ್ಟು ಅನುಗ್ರಹ ಮಾಡ್ತಕ್ಕಂತಹ ಒಂದು ಸದವಕಾಶ ಈ ರಾಶಿಯವರಿಗಿದೆ. ಇದಲ್ಲದೇ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ವಿದೇಶವಾಸದ ಯೋಗ, ವಿದೇಶದಲ್ಲಿ ಗೌರವಕ್ಕೆ ಪಾತ್ರ ಆಗ್ತಕ್ಕಂಥ ಒಂದು ಅವಕಾಶ, ಸಂಘ ಸಂಸ್ಥೆಗಳಲ್ಲಿ ಸ್ಥಾನಮಾನ, ರಾಜಕೀಯ ವ್ಯಕ್ತಿಗಳಿಗೆ ಹೊಸ ಹೊಸ ಉನ್ನತವಾದ ಹುದ್ದೆಯ ಪ್ರಾಪ್ತಿ, ಗೌರವ ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಸ್ಟೇಟ್ ಟ್ಯಾಕ್ಸ್ GST ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ದೊಡ್ಡ ಮಟ್ಟದ ಒಂದು ಗೌರವ ಸ್ಥಾನಮಾನ, ಹಣಕಾಸಿನ ಒಂದು ಪ್ರಯೋಜನ, ಸರ್ಕಾರದಿಂದ ಅವರ ಒಂದು ಶ್ರಮಕ್ಕೆ ಸಾಮರ್ಥ್ಯಕ್ಕೆ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ, ಗೌರವ, ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥವರಿಗೆ ಇನ್ನಷ್ಟು ಪ್ರಮೋಷನ್ನು, ಕೀರ್ತಿ, ಸಾಮಾಜಿಕವಾಗಿ ಸ್ಥಾನಮಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ನೂತನ ಸಂಪರ್ಕಗಳು,
ದೊಡ್ಡ ದೊಡ್ಡ ವ್ಯಕ್ತಿಯ ಸಂಪರ್ಕ ಇದೆಲ್ಲದೂ ಕೂಡ ಕಾಣ್ತಕ್ಕಂಥ ವರ್ಷ ಇದಾಗಿರುತ್ತಮ್ಮ. ಓಕೆ ಗುರುಗಳೇ, ಹಾಗಿದ್ರೆ ಏನು ಪರಿಹಾರ? ಇವರಿಗೆ ಪರಿಹಾರ ಅಂತಂದರೆ ಪ್ರತಿ ದಿವಸವೂ ಕೂಡ ಕುಲದೇವತಾ ಸ್ಮರಣೆ, ಕುಲದೇವರಿಗೆ ಒಂದು ರೂಪಾಯಿಯಷ್ಟು ಕಾಣಿಕೆ, ಅವರವರ ಯಥಾಶಕ್ತಿ ಒಂದು ಕಾಣಿಕೆ ಹಾಕಿದ್ದು ವರ್ಷದಲ್ಲಿ ಒಂದು 3 ಸಲ ಕುಲದೇವರ ದರ್ಶನ ಮಾಡಿ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಬಂದರೆ ಅವರ ಕಷ್ಟಗಳೆಲ್ಲ ಇನ್ನಷ್ಟು ಪರಿಹಾರವಾಗಿ ಇನ್ನೂ ಹೆಚ್ಚಿನ ಶುಭಫಲ ಪ್ರಾಪ್ತಿಯಾಗುತ್ತಮ್ಮ. ಇನ್ನು ಕಟ್ಟಕಡೆಯ ರಾಶಿ ಬಂದು ಮೀನರಾಶಿ. ಹೇಗಿದೆ ಮೀನರಾಶಿಯವರು? ರಾಶ್ಯಾಧಿಪತಿಯಾದಂತಹ ಗುರು ಕೇಂದ್ರ ಸ್ಥಾನದಲ್ಲಿದ್ದು ದಶಮ ಸ್ಥಾನವನ್ನು ನೋಡೋದ್ರಿಂದ ಇಲ್ಲಿ ಇಬ್ಬರಿಗೂ, ಯಾರಿಗೆ ಅಂದರೆ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ, ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ, ಅದರಲ್ಲೂ ಹೋಟೆಲ್ಲು, ರೆಸ್ಟೋರೆಂಟು, ಬಾರು, ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟು, ಮಾಂಸೋದ್ಯಮ, ಮಾಂಸದ ಒಂದು ವ್ಯಾಪಾರ ಮಾಡ್ತಕ್ಕಂಥವ್ರು, ಮಾಂಸದ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು, ಮೀನುಗಾರರಿಗೆ, ರೈತರಿಗೆ ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ನಡೆಸ್ತಕ್ಕಂಥವರಿಗೆ, ಜೊತೆಗೆ ಟೆಕ್ಸ್ಟೈಲ್ ಉದ್ಯಮಗಳಿಗೆ, ಕಟ್ಟಡ ಸಾಮಗ್ರಿ ನಿರ್ಮಾಣದ ಉದ್ಯಮಗಳಿಗೆ, ಕಟ್ಟತಕ್ಕಂಥ ಡೆವಲಪರ್ಸ್ಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೇರಳವಾದ ಧನಲಾಭ, ಸ್ಥಿರವಾದ ಆಸ್ತಿ, ಸಂತಾನ ಭಾಗ್ಯ, ಸೂಕ್ತ ವಯಸ್ಕರಿಗೆ ವಿವಾಹ ಯೋಗ, ವಿವಾಹಿತರಿಗೆ ನೆಮ್ಮದಿಯ ಜೀವನ, ಇಷ್ಟಲ್ಲದೇ ಅವರವರು ಬಯಸಿದಂತಹ ಹಲವಾರು ಕೆಲಸಗಳು ಭಾಳ ಈಸಿಯಾಗಿ ಸುಲಭದಲ್ಲಿ ಮುಗಿತಕ್ಕಂಥದ್ದು. ಕಾಫಿ ಪ್ಲಾಂಟೇಷನ್, ಹೊಸ ಕಾಫಿ ಪ್ಲಾಂಟರ್ಸ್ಗಳಿಗೆ ಹೊಸ ಪ್ಲಾಂಟೇಷನ್ ಖರೀದಿ ಮಾಡ್ತಕ್ಕಂಥದ್ದು, ಹೊಸ ಮಿಷನರಿ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಆಟೋಮೊಬೈಲ್ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಉದ್ಯಮದಲ್ಲಿ ಅಂದರೆ ಕಾರ್ ತಯಾರಿಕೆ, ಆಟೋ ತಯಾರಿಕೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಡೀಲರ್ಸ್ಗಳಿಗೆ ಹೆಚ್ಚಿನ ಲಾಭ, ತೃಪ್ತಿ ಮತ್ತು ವಿಶೇಷವಾದ ಕೀರ್ತಿ. ಇನ್ನು ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವರಿಗೆ ಅವರಿಗೂ ಕೂಡ ಹೆಚ್ಚಿನ ಒಂದು ಧನ ಸೌಭಾಗ್ಯ ಪ್ರಾಪ್ತಿಯಾಗ್ತಕ್ಕಂಥ ವರ್ಷ ಇದಾಗಿರುತ್ತಮ್ಮ. ಇನ್ನು ಪರಿಹಾರ ಗುರುಗಳೇ ಈ ರಾಶಿಯವರಿಗೆ? ಈ ರಾಶಿಯವರು ಪ್ರತಿ ಗುರುವಾರ ಗುರುಗ್ರಹಕ್ಕೆ ಕಡಲೆಯನ್ನು ಸಮರ್ಪಣೆ ಮಾಡಿ ನೈವೇದ್ಯವನ್ನು ಮಾಡಿ ಪುಷ್ಯರಾಗದ ಹರಳನ್ನು ಉಂಗುರವನ್ನು ಧರಿಸ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಶುಭವನ್ನು ಉಂಟು ಮಾಡುತ್ತಮ್ಮ. ಗುರುಗಳೇ, ಇದುವರೆಗೂ ಕೂಡ ನಾವು ಒಂದಷ್ಟು ಫಲಾನುಫಲಗಳ ಬಗ್ಗೆ ಮಾತನಾಡಿದ್ವಿ. ಇನ್ನು ಗುರು ಸಂಚಾರದ ವಿಚಾರದಲ್ಲಿ ಗುರು ವಕ್ರನಾಗೋದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಗುರು ವಕ್ರನಾಗಿ ಹಿಮ್ಮುಖವಾಗಿ ಚಲನೆಯನ್ನು ಮಾಡೋದು, ಅಥವಾ ಅದೇ ರಾಶಿಯಲ್ಲಿ ಮುಂದುವರಿತಾನ, ಅಥವಾ ಮುಂದಿನ ರಾಶಿಗೆ ಏನಾದರೂ ಗುರು ಬದಲಾವಣೆ ಆಗ್ತಾನ, ಹೇಗೆ ಅಂತ? ಇದು ನಿಮ್ಮ ಪ್ರಶ್ನೆಗೆ 19ನೇ ತಾರೀಕು ಅಕ್ಟೋಬರ್ 2025 ಗುರು ವಕ್ರನಾಗಿ ಕರ್ಕಾಟಕ ರಾಶಿ ಪ್ರವೇಶ. ಕರ್ಕಾಟಕ ರಾಶಿ ಪ್ರವೇಶದಲ್ಲಿದ್ದು ಡಿಸೆಂಬರ್ 4ನೇ ತಾರೀಕು, ಅಕ್ಟೋಬರ್ 19ರಿಂದ ನವೆಂಬರ್ 19 ಇದ್ದು ಡಿಸೆಂಬರ್ 4ನೇ ತಾರೀಕು ಹಿಮ್ಮುಖವಾಗಿ ಪ್ರಯಾಣ ಮಾಡಿ ತಿರುಗ ಅವನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಫಲಗಳಲ್ಲಿ ಒಂದಿಷ್ಟು ತೀವ್ರವಾದಂತಹ ಶುಭ ಫಲಗಳನ್ನು ನಾವು ಕಾಣ್ಬೋದಮ್ಮ. ಇನ್ನು ಗುರುಗಳೇ, ಈ ವರ್ಷದಲ್ಲಿ 3 ಬಾರಿ ಗುರು ಸಂಚಾರ ಬದಲಾವಣೆ. ಮೊದಲನೇದಾಗಿ ವೃಷಭದಿಂದ ಮಿಥುನಕ್ಕೆ ಬರ್ತಕ್ಕಂಥದ್ದು ಇಲ್ಲ. ವೃಷಭದಿಂದ ಮಿಥುನಕ್ಕೆ ಬರ್ತಕ್ಕಂಥದ್ದು, ಮಿಥುನದಿಂದ ಕರ್ಕಾಟಕಕ್ಕೆ ಬರ್ತಕ್ಕಂಥದ್ದು, ಕರ್ಕಾಟಕದಿಂದ ತಿರ್ಗಾ ಮಿಥುನಕ್ಕೆ ವಾಪಸ್ ಬರ್ತಕ್ಕಂಥದ್ದು, ಅದು 3 ಪ್ರಯಾಣ. ಆದ್ದರಿಂದ ಅದು ಅಶುಭ ಫಲವನ್ನೇನು ಕೊಡೋದಿಲ್ಲ. ಗುರುವನ್ನು ಶುಭಗ್ರಹ ಅಂತ ಕರಿತೀವಿ. ಹೆಚ್ಚಿನದಾಗಿ ಶುಭ ಫಲವೇ ಕೊಡ್ತಕ್ಕಂತಹ ಗ್ರಹ. ಓಕೆ ಗುರುಗಳೇ, ಇದುವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರು ಸಂಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಯಾವ್ಯಾವ ಕ್ಷೇತ್ರದ ಮೇಲೆ ಯಾವ ರೀತಿಯ ಪರಿಣಾಮ ಅನ್ನೋದರ ಜೊತೆಗೆ 12 ರಾಶಿಗಳ ಮೇಲೆ ಗುರು ಸಂಚಾರದ ಪ್ರಭಾವ ಹೇಗಿರುತ್ತೆ, ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಒಳಿತಿಗಾಗಿ ಅನ್ನೋದರ ಕುರಿತು ವಿವರಣೆಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.